ಈ ಹೋರಾಟಕ್ಕೆ ಅವರು ಕನ್ನಡಪರ ಸಂಘಟನೆಯವರು, ಪರಿಸರವಾದಿಗಳು, ಸಾರ್ವಜನಿಕರ ಸಹಕಾರದಿಂದ ಮಾಡ್ತಿದ್ದೀವಿ. ಈ ಬಯಲು ವಾತಾವರಣದಲ್ಲೂ ಇಷ್ಟು ಜನ ಬಂದಿರೋದು ಬಹಳ ಸಂತೋಷದ ವಿಚಾರ. ಕಬಿನಿ ಉಳಿಸಿ ಅರಣ್ಯ ರಕ್ಷಿಸಿ ಅನ್ನೋದು ನಮ್ಮ ಧ್ಯೇಯ. ಇದು ಯಾವುದೋ ಒಂದು ಜಾತಿಗೋ ಪಕ್ಷಕ್ಕೋ ಯಾವುದೋ ವ್ಯಕ್ತಿಗೋ ವಿರುದ್ಧವಾಗಿ ಮಾಡ್ತಾ ಇಲ್ಲ. ನಮ್ಮ ಪರಿಸರದ ಸಂರಕ್ಷಿಗಳ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತ ಅಂದ್ರೆ, ನಮ್ಮ ಏನು ಈ ಬಂಡೀಪುರ ಮತ್ತೆ ನಾಗರೋಳೆ ಫಾರೆಸ್ಟ್ ಐತೆ, ನ್ಯಾಷನಲ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡೋರೆ. ಈ ಫಾರೆಸ್ಟ್ ಅಲ್ಲಿ ಬಫರ್ ಝೋನ್ ಅಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳ್ತೀವಿ, ಬಫರ್ ಝೋನ್ ಅಂತ ಹೇಳ್ತೀವಿ, ನೋ ಕನ್ಸ್ಟ್ರಕ್ಷನ್ ಝೋನ್ ಅಂತ ಹೇಳ್ತೀವಿ, ಹೈ ಫ್ಲಡ್ ಲೆವೆಲ್ ಅಂತ ಏನ್ ಹೇಳ್ತೀವಿ. ಇಲ್ಲೆಲ್ಲ ಇಲಿಗಲ್ ಆಗಿ ರೆಸಾರ್ಟ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು. ಈ ರೆಸಾರ್ಟ್ಗಳು ಮತ್ತೆ ಈ ತರ ಕಟ್ಟಡಗಳನ್ನ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ವನ್ಯಜೀವಿಗಳಿಗೆ ತೊಂದರೆ ಆಗೋದು ಅಲ್ಲದೆ ಜಾನುವಾರುಗಳಿಗೂ ಸಹ ತೊಂದರೆ ಆಯ್ತಾ ಇರೋದು. ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ ಆಕ್ಟಿವಿಟೀಸ್ ಯಾವುದು ಪರ್ಮಿಟೆಡ್, ರೆಗ್ಯುಲೇಟೆಡ್, ಪ್ರಾಹಿಬಿಟೆಡ್ ಅಂತ ಲಿಸ್ಟೇ ಐತೆ. ಇವಕ್ಕೆಲ್ಲ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲ. ಇದರಿಂದ ಜಲಚರಗಳಿಗೆ, ವನ್ಯಜೀವಿಗಳಿಗೆ ತೊಂದರೆನೇ ಹೊರತು ಬೇರೆ ಇನ್ನೇನಿಲ್ಲ. ಇತ್ತೀಚಿನಂತೂ ಸರಿಸುಮಾರು ಒಂದು 30ಕ್ಕೂ ಹೆಚ್ಚು ರೆಸಾರ್ಟ್ಗಳು ಓಪನ್ ಆಗಿರೋದು ಈ ಕಳೆದ 1 ವರ್ಷ 2 ವರ್ಷದಲ್ಲಿ. ಇದಕ್ಕೆ ಹಿಂಗೆ ಬಿಡ್ತು ಅಂದ್ರೆ ನಾವು ನಮ್ಮ ಕಾಡನ್ನ ಕಳ್ಕೊತೀವಿ. ಸೊ ಅದಕ್ಕೆ ರೈತರುಗಳೆಲ್ಲ ಒಂದಾಗವ್ರೆ. ನಾವು ಪ್ರತಿ ಸಾರ್ತಿನೂ ತಿಂಗಳಿಗೆ 1-2 ಕಂಪ್ಲೇಂಟ್ ಕೊಡ್ತಾನೆ ಇದ್ದೀವಿ. ಆದ್ರೂ ಈ MH ಚರ್ಮದ ಅಧಿಕಾರಿಗಳು ಕಂಪ್ಲೇಂಟ್ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಆ ರೆಸಾರ್ಟ್ ಓನರ್ಗಳಿಗೆ ಪೊಲೀಸರು ಹೆದರ್ಕಂತಾರೆ ಮಾತಾಡೋದಕ್ಕೆ, ಅಧಿಕಾರಿಗಳು ಹೆದರ್ಕಂತಾರೆ. ಇನ್ನು ಈಗಾಗಲೇ ನಮ್ಮ ರವಿಕುಮಾರ್ ಸರ್ ಹೇಳಿದ್ರು, ಇದು ನಮ್ಮ ಜವಾಬ್ದಾರಿ ಜೊತೆಗೆ ನಮ್ಮ ಹಕ್ಕು. ಹಾಗಾಗಿ ಇದು ನಮ್ಮ ಬೇರೆಯವ್ರದ್ದಲ್ಲ, ಬೇರೆಯವ್ರಿಗೆ ಯಾರಿಗೂ ಬೇಕಾಗಿಲ್ದರು ನಮಗೆ ಬೇಕು, ರೈತರಿಗೆ ಬೇಕು, ಪರಿಸರವಾದಿಗಳಿಗೆ ಬೇಕು. ಯಾಕಂದರೆ ಕಾಡಿದ್ರೆ ಮಳೆ ಇದ್ದರೆ ನಾವು, ಅದು ಪರಿಸರ ನಮಗೆ ಬೇಕು. ಎಷ್ಟು ಕೋಟಿ ಬಂದು ಸಫಾರಿಯಿಂದ ಅವರು ಲಾಭ ರೆಸಾರ್ಟ್ ಮಾಲೀಕರಿಗೆ, ಕಳ್ಳ ಭ್ರಷ್ಟಾಚಾರರಿಗೆ, ಅವಿವೇಕಿಗಳಿಗೆ, ತಾಯಿ ಗಂಡರಿಗೆ, ತಾಯಿ ಲಾಡಿ ಬಿಚ್ಚೋರು ಅವ್ರಿಗಳೆಲ್ಲ ಈಗ ಹೇಳ್ತೀವಿ ನಾವು. ಯಾಕಂದ್ರೆ ಅಷ್ಟು ಪರಿಸರನ ಹಾಳು ಮಾಡಿ ಎಲ್ಲ ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ. ಹಾಗಾಗಿ ಇನ್ನೂ ಮಾತಾಡೋರು ಇದ್ದಾರೆ, ಮಾತಾಡ್ತಾರೆ. ತಕ್ಷಣ ಪೊಲೀಸ್ ಇಲಾಖೆಯವರು ಬೇಡ, ಪೊಲೀಸ್ ಇಲಾಖೆ ಪದೇ ಬೇಡ, ಬರಬೇಡಿ, ಅವರು ಬರಲೇಬೇಡ. ನಮಗೆ ಯಾವುದೇ ಕಾರಣಕ್ಕೂ ಪೊಲೀಸವ್ರು ಬರಬೇಡಿ. ಮಿನಿಸ್ಟ್ರಿಗಳು ಬಂದಾಗ ಗೊತ್ತಾಯ್ತು ನಿಮಗೆ, ಕಪ್ ಔಟ್ ಹಿಡಿದಾಗ ಆಗ ಓಡ್ ಬರ್ತಿರಲ್ಲ, ಆಗ ಗೊತ್ತಾಯ್ತು ಕಪ್ಪು. ನೆಕ್ಸ್ಟ್ ಯಾವುದೇ ರಾಜಕಾರಣಿಗಳು ಬಂದರೂ ನಾವೆಲ್ಲ ಕಪ್ಪು ಬಾವುಟನ ಹಿಡಿಬೇಕು, ಅವ್ರಿಗೆ ಮೊಟ್ಟೆಲ್ ಹೊಡಿಬೇಕು, ಟೊಮೊಟೊ ಹಣ್ಣನ್ನು ಹೊಡಿಬೇಕು. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳು ಇದೆ ಎಲ್ಲರಿಗೂ. ಜಿಲ್ಲಾಧಿಕಾರಿಗಳನ್ನ ಹೇಳ, ಇಲ್ಲಿ ಯಾರು ಹೆಚ್ಚು, ನಾವು ಹೆಚ್ಚು, ಅವ್ರು ಹೆಚ್ಚು ಅಂತ ಗೊತ್ತಾಯ್ತೆ. ಈ ದೇಶದ ಪ್ರಭುಗಳು ನಾವು ಬೀದಿಗೆ ಬಂದಿದ್ದೀವಿ. ಹಾಗಾಗಿ ಲೀಗಲೋ ಇಲ್ಲೀಗಲೋ ಅದು ಕಾನೂನು ಅವಕಾಶ ಇದ್ರೂ ಮಾಡಬೇಡಿ. ರೈತರ ಹಿತದೃಷ್ಟಿಯಿಂದ ರೈತರ ಇದಕ್ಕೋಸ್ಕರ ಮಾಡಬೇಡಿ. ಈಗಾಗಲೇ ಸಫಾರಿ ನಿಲ್ಸ್ ಮೇಲೆ ಪ್ರಾಣಿಗಳು ಬರೋದು ಕಡಿಮೆ ಆಗಿದೆ. ಒಳಗಡೆ ಯಾವುದೇ ಕಾರಣಕ್ಕೂ ಹೋಗೋದು ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿದ್ದೀನಿ. ಜೈ ರೈತ.